ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾರ್ನಿಂಗ್ ಎದ್ದಾಯ್ತು, ಕೆಲಸ ಆಯ್ತು, ಎಲ್ಲ ಆಯ್ತು. ಇನ್ನೊಂದ್ ರೌಂಡ್ ಮಲ್ಕೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಮಲ್ಕೊಳಕ್ ಬಿಡಲ್ಲ ಇವ್ರು ಯಾರು ಅಂತ ಗೊತ್ತಾಯ್ತು. ಫೈನಲಿ ಅಣ್ಣನ ಮದುವೆ ಕೆಲಸಗಳು ಸ್ಟಾರ್ಟ್ ಆಗೇ ಬಿಡ್ತು. ಅದರಲ್ಲಿ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ನಾವು ಹೊರಗಿನ ದೇವ್ರಂತ ಮಾಡ್ತೀವಿ ಮದುವೆಗೆ ಮುಂಚೆ. ಅಂದರೆ 1 ಮಂತ್ ಮುಂಚೆ ಇಲ್ಲ ಅಂದರೆ ಒಂದು 2 ಮಂತ್ಸ್ ಮೊದಲೇ ಹೊರಗಿನ ದೇವ್ರಂತ ಮಾಡಿಬಿಟ್ಟು ನಮ್ಮ ಕಡೆ ಏನದು ಖಾರದ ಅಡುಗೆ ಮಾಡ್ತೀವಿ, ಅಂದರೆ ನಾನ್ ವೆಜ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ಪೂಜೆ ಇತ್ತು. ಪೂಜೆ ಮುಗಿಸ್ಕೊಂಡೆ. ನಮ್ಮ ಮನೇಲಿ ನಾನಿದ್ದರೆ ನನ್ನದೇ ಪೂಜೆ ಎಲ್ಲ ಪೂಜೆ ಮುಗೀತು. ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲರೂ ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲರೂ ಸೇರಿಬಿಟ್ಟಿದ್ರು ಜನ, ಒಂದು ಸ್ವಲ್ಪ ಜನ ಎಲ್ಲ. ಮಧ್ಯಾಹ್ನದ ಊಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ನೈಟ್ಗೆ ನನ್ನ ಕೆಲಸ. ಮಸಾಲೆ ಮಾಡ್ತಾಯಿದ್ದೆ ಮಟನ್ ಸಾರಿಗೆ. ಅದ್ರ ಜೊತೆ ನನ್ನ ತಂಗಿರು ನನ್ನ ತಮ್ಮಂದ್ರೆಲ್ಲ ಕಾಲು ಎಳ್ಕೊಂಡು ಫುಲ್ ಮಜಾ ಮಾಡ್ತಾಯಿದ್ರು. ಮದುವೆ ಕೆಲಸಗಳಂದ ತಕ್ಷಣ ಅಷ್ಟು ಈಸಿ ಅಲ್ವೇ ಅಲ್ಲ. ಎಷ್ಟು ಕೆಲಸಗಳಿರುತ್ತೆ ಅಂದರೆ, ಯುಗಾದಿ ಹಬ್ಬದಿಂದನೇ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗಿದೆ. ಆವತ್ತಿಂದನೂ ಸರಿಯಾಗಿ ನಿದ್ದೆ ಇಲ್ಲ, ಪದೇ ಪದೇ ಹುಷಾರು ತಪ್ತಾ ಇದ್ವಿ ನಾವು. ಎಸ್ಪೆಷಲಿ ನಾನು. ಇವಾಗಲೂ ನನ್ನ ವಾಯ್ಸ್ ಸರಿ ಇಲ್ಲ. ಬರೀ ಹಾಸ್ಪಿಟ್ಲಿಗೆ ಹೋಗೋದು, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಮತ್ತೆ ಕೆಲಸ ಮಾಡೋದು, ಇದೇ ಆಗೋಗ್ಬಿಡ್ತು. ಸೊ ಹೊರಗಿನ ದೇವ್ರಿಗೆ ಮಾಡೋದಕ್ಕೆ ಏನೇನು ಪೂಜೆಗಳು ಬೇಕು ಮಾಡ್ಕೊಳ್ತಾಯಿದ್ರು. ಜೊತೆಗೆ ಒಂದು ಸೈಡ್ ಮಟನ್ ಬೇರೆ ಕಟ್ ಮಾಡ್ತಾಯಿದ್ದಾರೆ, ಇವರೇ ಅಡುಗೆ ಮಾಡಿದ್ದು. ಮತ್ತು ಹೊರಗಿನ ದೇವ್ರ ಪೂಜೆನ ಹೊರಗಡೆನೇ ಮಾಡಬೇಕು. ನಮ್ಮದು ಹೊರಗಡೆ ಜಾಗ ಇಲ್ಲದಕ್ಕೆ ಟೆರೆಸ್ ಮೇಲೆ ಮಾಡ್ತಾಯಿದ್ವಿ. ಇನ್ನು ಎಲ್ಲರೂ ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ, ಈ ಕಡೆ ನನ್ನ ಫಿಯಾನ್ಸಿ ಮತ್ತು ನಮ್ಮ ಮಾವ ಅವರು ಕ್ರಿಕೆಟ್ ಬಗ್ಗೆ ಮಾತಾಡ್ತಾಯಿದ್ರು ಹಿಂದೆ ನಿಂತ್ಕೊಂಡು. IPL ನಡೀತಾ ಇತ್ತಲ್ಲ ಅದಕ್ಕೆ. ಸೊ ಪೂಜೆನಲ್ಲಿ ಯಾರ್ಯಾರು ಹೇಗೆ ಮಂತ್ರ ಹೇಳಿದ್ರೆ ನೀವೇ ಕೇಳಿಸ್ಕೊಂಬಿಡಿ. ಈಗ ನೋಡಿ ಈಗ ನೋಡಿ ಪೂಜೆ ಮುಗೀತು ಅಂತಲ್ಲ, ಇದು ಜಸ್ಟ್ ಟ್ರಯಲ್ ಅಷ್ಟೇ. ಇಲ್ಲಿ ಬಂದಿರೋದ್ರಲ್ಲಿ 10% ಜನನೂ ಇಲ್ಲ ನಮ್ಮವರು. ತುಂಬ ಕಡಿಮೆ ಅಂದರೆ ಅತಿ ಕಡಿಮೆದಲ್ಲಿ ಬಂದಿದ್ದಾರೆ ಅಷ್ಟೇ. ಮಟನ್ ಸಾಂಬಾರು ರೆಡಿಯಾಗಿತ್ತು, ಅದನ್ನೇ ಎಡಿ ಕೂಡ ಮಾಡಿದ್ರು. ಮತ್ತು ಮಾರ್ನಿಂಗಿಂದ ಮುತ್ತೈದೆಯರು ಉಪವಾಸ ಇರ್ತಾರೆ, 9 ಜನ, ಅವ್ರಿಗೆ ಉಡಿ ತುಂಬಿದ್ರಾಯಿತು. ಅದ್ರಲ್ಲಿ ನಮ್ಮ ಚಿಕ್ಕಪ್ಪ ಬೇರೆ ರೇಗಿಸ್ತಾಯಿದ್ರು, ಒಬ್ಬೊಬ್ಬರಿಗೆ ಒಂದೊಂದು ದೇವ್ರ ಹೆಸರು ಇಟ್ಬಿಟ್ಟು. ಪೂಜೆ ಮುಗೀತು. ನಾನು ನಮ್ಮ ಫಿಯಾನ್ಸಿ ಮಾತಾಡ್ತಾ ಇದ್ದೀವಿ. ಹೆಂಗೆ ವೀಡಿಯೋ ಮಾಡಿದರೆ ನಮಗೆ ಗೊತ್ತಿಲ್ಲ. ನೆಕ್ಸ್ಟು ಎಲ್ಲರಿಗೂ ಉಡಿ ತುಂಬಿದ್ರು, ಅರಿಶಿನ ಕುಂಕುಮ ಕೊಟ್ಟರು. ಅದರಲ್ಲಿ ಒಬ್ಬರಿಗೆ ದೇವರು ಬಂದುಬಿಟ್ಟಿತ್ತು. ನೀವೇ ನೋಡಿ, ಅದರಲ್ಲಿ ಇನ್ನು ಏನೋ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ? ಯಾಕೆ ನೀವು ಕೇಳಿಸ್ಕೊಳ್ಳಿ ಅಂದರೆ ಅಲ್ಲಿ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ. ಅದ್ರಲ್ಲಿ ನನ್ನ ತಮ್ಮ ವೀಡಿಯೋ ಮಾಡ್ತಿರೋ ಸಾಂಗ್ ಬೇರೆ ಆಡ್ತಿದ್ದಾರೆ. ಒಂದು ವೀಡಿಯೋಸ್ ತುಂಬ ಕಾಮಿಡಿ ಇದೆ, ಎಲ್ಲನೂ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಇದು ಜಸ್ಟ್ ಪಾರ್ಟ್ 1 ಅಷ್ಟೇ. ಸೊ ಮಿಕ್ದವ್ರಿಗೆಲ್ಲ ನಾನು ಅರಿಶಿನ ಕುಂಕುಮ ಕೊಟ್ಬಿಟ್ಟು ಎಲ್ರಿಗೂ ಉಡಿ ತುಂಬಿದೆ. ನನ್ನ ಕೈಯಿಂದ ಪೂಜೆನೂ ಮಾಡಿದೆ. ಇದು ಜಸ್ಟ್ ಪಾರ್ಟ್ 1 ಅಷ್ಟೇ ಆಯಿತು. ತುಂಬ ಡಿಸ್ಕಷನ್ಸ್ ಮಾಡ್ತಾಯಿದ್ರು, ಅಲ್ಲಲ್ಲೇ ಮಾತಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಬಟ್ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ, ತುಂಬ ಟಯರ್ಡ್ ಆಗುತ್ತೆ. ನನಗೆ ಇವಾಗಲೂ ಹುಷಾರಿಲ್ಲ, ಹೆಲ್ತ್ ಸರಿ ಇಲ್ಲ, ಕೆಲಸ. ಸೊ ಈ 9 ಜನಕ್ಕೂ ನಮ್ಮ ಅಣ್ಣ ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡ. ನಮ್ಮ ಆರತಿ ಮಾಡಿದ್ರು, ಚೆನ್ನಾಗಿತ್ತು ತುಂಬ. ಬಟ್ ಅಷ್ಟೇ ಕಷ್ಟನೂ ಆಯಿತು. ಕೆಲಸ ಮಾಡಿ ಎಲ್ಲರನ್ನೂ ಒಂದು 4 ಡೇಸ್ ಹಿಡಿದ್ಬಿಟ್ಟು ಊರಿಗೆ ವಾಪಸ್ ಕಳಿಸೋ ಅಷ್ಟರಲ್ಲಿ ಸಾಕಾಗೋಗಿತ್ತು ನಮಗೆ. ಮತ್ತೇನಂದರೆ, ವಿಡಿಯೋ ಎಡಿಟ್ ಮಾಡೋದಕ್ಕೆ ಮೊಬೈಲ್ ಸ್ಟೋರೇಜ್ ಇಲ್ಲ. ಈ ಕಡೆ ಮೊಬೈಲ್ ಬೇರೆ ಹೀಟ್ ಆಗ್ತಾಯಿದೆ. ಗಾಡ್, ನನಗೆ ಎಷ್ಟು ಟಾರ್ಚರ್ ಆಗ್ತಿದೆ. ಬಟ್ ಸ್ಟಿಲ್ ನಾನು ವೀಡಿಯೋಸ್ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡಬೇಕಂತ ಎಲ್ಲ ವೀಡಿಯೋಸ್ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಅಣ್ಣನ ಮದುವೆ ಮಾಡ್ತಾ ಇರೋದು. ನನಗೆ ಫಸ್ಟ್ ಹೇಳಿದ್ರು, ಬಟ್ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡೆ. ಮದುವೆ ಫಿಕ್ಸ್ ಆಗಿದೆ.
ಬಟ್ ನಾನು ಡಿಸೆಂಬರ್ ಜಾನಲ್ಲಿ ಆಗ್ತೀನಿ ಅಂದಿದ್ದಕ್ಕೆ ಅಣ್ಣನ ಫಸ್ಟ್ ಮದುವೆ. ಆದರೆ ಫಸ್ಟ್ ಎಲ್ಲ ಶಾಸ್ತ್ರ ನನಗೆ ಮಾಡಬೇಕು, ಅರಿಶಿನ ಶಾಸ್ತ್ರ ಎಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ನನಗೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಮಾಡ್ತಾಯಿದ್ರು ಕಾರ್ಯಗಳು. ಇದಾದಮೇಲೆ ಇನ್ನೂ ತುಂಬ ಇದೆ. ಡ್ಯಾನ್ಸ್ ಮಾಡೋದಿದೆ, ಊಟ ಮಾಡೋದು, ಡ್ಯಾನ್ಸ್ ಅದೆಲ್ಲ ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಡ್ಯಾನ್ಸ್ ವೀಡಿಯೋಸು. ಆಮೇಲೆ ಮತ್ತು ಏನೇನು ನೆಕ್ಸ್ಟ್ ಸ್ಟೆಪ್ಸು, ಇನ್ವಿಟೇಷನ್ ರೆಡಿ ಮಾಡೋದು ಪ್ರತಿಯೊಂದು ಇದೆ. ಅದೆಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಮದುವೆ ಮಾಡೋದಷ್ಟು ಈಸಿ ಅಲ್ಲ. ಸುಮ್ಮನೆ ಹೇಳಲ್ಲ ದೊಡ್ಡವರು, ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತ. ಮನೆ ಬೇಕಾದರೆ ಕಟ್ಬಿಡ್ಬೋದು. ಈ ಮದುವೆ ಮಾಡೋದಷ್ಟು ಈಸಿ ಅಲ್ಲ. ಯಾಕಂದರೆ ಎಲ್ಲದಕ್ಕೂ ಹೆಸರು ಇಡ್ತಾರೆ. ಒಂದು ಇನ್ವಿಟೇಷನಲ್ಲಿ ನೇಮ್ ಬಂದಿಲ್ಲ ಅನ್ನೋದ್ರಿಂದ ಹಿಡಿದು, ಇಂಥವ್ರನ್ನ ಕರೆದಿಲ್ಲ, ನಮ್ಮವ್ರನ್ನ ಕರೆದಿಲ್ಲ, ನಿಮ್ಮವ್ರನ್ನ ಕರೆದಿಲ್ಲ ಅಂತ ಹೇಳೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಎಷ್ಟು ಬರೀ ಒಂದಲ್ಲ, ಈ ಕಾರ್ಯ ಮಾಡಬೇಕಾಯ್ತು, ಆ ಶಾಸ್ತ್ರ ಮಾಡಬೇಕಾಯ್ತು, ಅದಾಗಿಲ್ಲ, ಇದಾಗಿಲ್ಲ, ನಾನು ಹೇಳಿದ್ದು ಮಾಡಿಲ್ಲ, ಎಲ್ಲ ಬರ್ತಾನೇ ಇರುತ್ತೆ. ತಲೆಗೆ ಹಾಕೋಬಾರ್ದು. ಬಿಕಾಸ್ ನಮ್ಮ ನೆಮ್ಮದಿಯಾಗಿ ಮದುವೆ ಮಾಡೋದಕ್ಕೆ ಬಿಡಲ್ಲ ಅಪ್ಪ. ಈ ಥರ ಗ್ರ್ಯಾಂಡಾಗಿ ಮದುವೆ ಮಾಡೋದಕ್ಕೆ ಹೋದರೆ, ಅಥವಾ ಏನಾದರೂ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಮಾಡ್ತಾಯಿದ್ದೀವಿ ಅಂದರೆ, ಯಾರಾದರೂ ಏನಾದರೂ ಕೊಂಕು ಮಾತಾಡೋರು ಇದ್ದೇ ಇರ್ತಾರೆ. ದಯವಿಟ್ಟು ಎಲ್ಲರೂ ಸುಧಾರಿಸ್ಕೊಂಡು ಮಾಡಬೇಕು ಅನ್ನೋರು ತುಂಬ ಕಡಿಮೆ. ಏನು ಮಾಡೋದು, ಅದಕ್ಕೇ ಮದುವೆ ಮಾಡಬೇಕಾದ್ರೆ 1000 ಬರುತ್ತೆ, 1000 ಹೋಗುತ್ತೆ. ನೀವೆಲ್ಲ ಮದುವೆ ಮಾಡೋರು ಗೊತ್ತಿರುತ್ತೆ, ಎಷ್ಟು ಅಲ್ಲಿ ನಿಂತ್ಕೊಂಡು ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಕೆಲಸಗಳಿರುತ್ತೆ ಅಂತ ಹೇಳಿಬಿಟ್ಟು. ಏನೋ ಕೆಲವೊಂದು ಮಿಸ್ಟೇಕ್ಗಳಾಗಿರುತ್ತೆ ನಮ್ಮ ಕಡೆಯಿಂದನೂ. ಹಾಗಂತ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನಮ್ಮವರು ತಮ್ಮವರು ಅನ್ನೋರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಸಿಚುವೇಶನ್ಸ್ ಬರುತ್ತೆ. ನೆಕ್ಸ್ಟು ವೀಡಿಯೋನು ಸ್ವಲ್ಪ ಶಾರ್ಟ್ ಮಾಡೋಣ ಅಂದ್ಕೊಂಡೆ. ಅದರಲ್ಲೂ ನಂದು ಹಾಕಿಲ್ಲ, ಅವ್ರಿಗೆ ಬೇಕಾಗಿರೋರು ಹಾಕ್ಕೊಂಡಿದ್ದಾರೆ ಅಂತಂದರೆ ಏನು ಮಾಡೋದು ಅಂತ ಆಲ್ಮೋಸ್ಟ್ ಹಾಕಿದ್ದೀನಿ. ಮತ್ತು ಇದೆಲ್ಲ ನನ್ನ ಫಿಯಾನ್ಸಿಗೆ ಹೊಸದು. ಅವ್ರನ್ನೂ ಕರೆದ್ಬಿಟ್ಟು ತೋರಿಸಿದ್ವಿ, ಹೇಗೆ ಕಾಣಿಸ್ತಿದ್ವಿ ಇಬ್ಬರು ಅಂತ. ಅವ್ರು ಹಿಂದೆ ನಿಂತ್ಕೊಂಡಿದ್ರು. ಅವ್ರಿಗೆ ತುಂಬ ನಾಚಿಕೆ ಆಗುತ್ತೆ ನಮ್ಮ ಜನರ ಮಧ್ಯೆ ಸ್ವಲ್ಪ ಬೆರೆಯೋದಕ್ಕೆ. ನೋಡಿ, ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನಮಗೆ ಪೂಜೆಯಿಂದ ಹಿಡಿದು ಅಡುಗೆ ಮಾಡಿದ್ರು, ಅವ್ರಿಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಮಾಡಿದವ್ರಿಗೂ ಮಾಡದೇ ಇರೋರಿಗೆ ಎಲ್ರಿಗೂ ಹೆಸರಿಡ್ತಾರೆ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಬಿ ಹ್ಯಾಪಿ ಅಷ್ಟೇ. ಮತ್ತು ಪಾರ್ಟ್ 2 ಅಲ್ಲಿ ಆ್ಯಕ್ಚುಲಿ ಡ್ಯಾನ್ಸ್ ವೀಡಿಯೋಸ್ ಇದೆ, ಗೇಮ್ಸ್ ವೀಡಿಯೋಸ್ ಇದೆ, ತುಂಬ ಇದೆ ಇನ್ನು ವೀಡಿಯೋಸು. ಸೊ ಮತ್ತೆ ಪಾರ್ಟ್ 2 ಅಲ್ಲಿ ಸಿಗೋಣ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.